ಕೆನ್ನೆಗೊಂದು ನಕ್ಷತ್ರ ತಂದು ಕೊಡಲೇನು ಮಾಯಾವಿ. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಂಡ್ ಇವತ್ತಿನ ರೆಸಿಪಿ ಬಂದು ಮಂಡ್ಯ ಸ್ಟೈಲ್ ಮೊಳಕೆ ಹುರುಳಿಕಾಳು ಉಪ್ಸಾರು ಅಂತ ಹೇಳ್ಬಿಟ್ಟು ನಮ್ಮ ಕಾಳನ್ನು ಕೂಡ ಮೊಳಕೆ ಕಟ್ಟಿ ಇಟ್ಟಿದ್ರು. ಅದ್ರ ಜೊತೆ ಒಂದೆರಡು ಕಡಲೆಕಾಳನ್ನು ಸೇರಿಸಿ ಮೊಳಕೆ ಕಟ್ಟಿ ಒಂದೆರಡು ದಿನ ಮುಂಚೆನೇ ಇಟ್ಟಿದ್ರು. ಸೊ ಇವತ್ತು ಸಾಂಬಾರು ಮಾಡ್ತಾಯಿದ್ಮೇಲೆ ನಾನು ನಿಮ್ಮ ಜೊತೆ ಈ ರೆಸಿಪಿನ ಶೇರ್ ಮಾಡ್ಕೊಳ್ಳೋಣ, ನಾವು ಯಾವ ರೀತಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ. ಸೊ ಫಸ್ಟ್ ನೀವು ಮೊಳಕೆ ಕಟ್ಟಿರೋವಂಥ ಕಾಳನ್ನ ನೀವು ಒಂದು ಕುಕ್ಕರ್ಗೆ ಸೇರಿಸ್ಕೊಂಡು ಅದನ್ನು ನೀರು ಹಾಕಿ ಬೇಯಿಸ್ಕೊಳ್ಬೇಕಾಗುತ್ತೆ. ಸೊ ಯಾವ ರೀತಿ ಫಸ್ಟ್ ಸಾಂಬಾರು ಯಾವ ರೀತಿ ಕಂಪ್ಲೀಟಾಗಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇದರಲ್ಲಿ ತೋರಿಸ್ಕೊಡ್ತೀನಿ. ಫಸ್ಟು ಮೊಳಕೆ ಕಟ್ಟಿರೋ ಕಾಳು, ಹಾಗೆಯೇ ಅದ್ರ ಜೊತೆ 2 ಟೊಮ್ಯಾಟೊ, ಸ್ವಲ್ಪ ಉಪ್ಪು, ಹಾಗೆಯೇ ಇದು ಸ್ವಲ್ಪ ಪಲ್ಯ ಚೆನ್ನಾಗಿ ಒದಗಲಿ ಅಂತ ಹೇಳ್ಬಿಟ್ಟು ನಾನು ಬೀನ್ಸ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ಬೀನ್ಸ್ನು ಸಹ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಸಹ ನೀವು ಕುಕ್ಕರ್ ಒಳಗಡೆ ಹಾಕಿ ಉಪ್ಪು, ಟೊಮ್ಯಾಟೊ, ಕಾಳು, ಬೀನ್ಸ್ ಇಷ್ಟು ಐಟಮ್ನ ಹಾಕಿ ನೀವು ಒಂದು 3 ವಿಷಿಲ್ ಹೊಡೆಸ್ಕೊಳ್ಬೇಕಾಗತ್ತೆ. ಯಾಕೆ ಅಂತಂದರೆ ಮೊಳಕೆ ಕಾಳು ಅಂದರೆ ಹುರುಳಿಕಾಳು ಸ್ವಲ್ಪ ಲೇಟ್ ಆಗುತ್ತೆ ಬೇಯೋದು. ಸೊ ಅದಕ್ಕೆ 3 ವಿಷಲ್ ಹೊಡೆಸ್ಕೊಳ್ಳೋಣ. ಅಷ್ಟರಲ್ಲಿ ಮಸಾಲೆ ಏನೇನಂತ ಹೇಳ್ಬಿಟ್ಟು ತೋರಿಸ್ತೀನಿ ನೋಡಿ. ಒಂದು ದೊಡ್ಡ ಮೀಡಿಯಮ್ ಸೈಜ್ ಈರುಳ್ಳಿ, ಹಾಗೆಯೇ ಒಂದು ಬೆಳ್ಳುಳ್ಳಿ. ಮುಂಚೆ ಎಲ್ಲ ನಾವು ಈ ಈರುಳ್ಳಿ ಬೆಳ್ಳುಳ್ಳಿನ ಒಲೆ ಕೆಂಡದಲ್ಲಿ ಸುಟ್ಬಿಟ್ಟು ಮಾಡ್ತಾಯಿದ್ವಿ. ಇವಾಗ ಒಲೆ ಇಲ್ಲ ಅಲ್ವಾ, ಸೊ ಗ್ಯಾಸಲ್ಲೇ ಈ ಥರ ಈರುಳ್ಳಿನ ಬೆಳ್ಳುಳ್ಳಿನ ನೀವು ಒಂದು ಚಾಕೆ ಸಿಕ್ಕಾಕೊಂಡು ಸುಡಬೇಕು. ಇದರಿಂದ ತುಂಬ ಎಕ್ಸ್ಟ್ರಾ ಒಂದು ಟೇಸ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಆಗಿನ ಕಾಲದಲ್ಲೆಲ್ಲ ಕೆಂಡಕ್ಕೆ ಹಾಕಿ ಬಿಟ್ಬಿಟ್ಟು ಆಮೇಲೆ ತೆಗೆದು ಅದನ್ನು ಸಾಂಬಾರ್ಗೆ ಹಾಕ್ತಿದ್ರು, ಎಷ್ಟು ರುಚಿ ಇರ್ತಾಯಿತ್ತಲ್ವ. ಸೊ ಇವಾಗೆಲ್ಲ ಫುಲ್ ಅಪ್ಡೇಟಾಗಿ ಈ ರೀತಿ ಮಾಡ್ಕೊಳ್ಳೋ ಹಾಗಾಗಿದೆ. ಇನ್ನು ನೋಡಿ, ಇದನ್ನು ಒಂದು 2 ನಿಮಿಷ ಸುಟ್ಕೊಂಡಿದ್ದಾದಮೇಲೆ ಬೆಳ್ಳುಳ್ಳಿನೂ ಸಹ ಬಿಡಿಸ್ಕೊಂಡು ನಾನು ಇಟ್ಕೊತಾ ಇದ್ದೀನಿ. ಹಾಗೆಯೇ ಅದ್ರ ಜೊತೆ ಒಂದು 7ರಿಂದ 8 ಮೆಣಸಿನ್ಕಾಯಿ, ಹಾಗೆಯೇ ಬ್ಯಾಡಗಿ ಮೆಣಸಿನ್ಕಾಯಿನೂ ಒಂದು 3 ಹಾಕೋತಾ ಇದ್ದೀನಿ ಖಾರಕ್ಕೆ ಅಂತೇಳ್ಬಿಟ್ಟು. ಹಾಗೆಯೇ ಸುಟ್ಟಿಟ್ಕೊಂಡಿರೋ ಈರುಳ್ಳಿ, ಬೆಳ್ಳುಳ್ಳಿ, ಒಂಚೂರು ಹುಣಸೆಹಣ್ಣು, ಒಂದು 8ರಿಂದ 9 ಮೆಣಸು, ಹಾಗೆಯೇ ಒಂದು ಟೀ ಸ್ಪೂನಷ್ಟು ಜೀರಿಗೆನ ಬಳಸ್ಕೊತಾ ಇದ್ದೀನಿ. ಇಷ್ಟು ಮಸಾಲೆ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಬೇಕಾಗುತ್ತೆ ನೀವು. ಬ್ಯಾಡಗಿ ಮೆಣಸಿನ್ಕಾಯಿ ಜಸ್ಟ್ ಕಲರ್ಗಷ್ಟೇ, ಇದು ಖಾರ ಮೆಣಸಿನ್ಕಾಯಿ ಖಾರಕ್ಕೋಸ್ಕರ. ಫಸ್ಟ್ ನೀವು ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಖಾರ ಮೆಣಸಿನ್ಕಾಯಿನ ಎರಡನ್ನೂ 1 ಟೀ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡು ನೀವು ಯಾವ ಪಾತ್ರೆಯಲ್ಲಿ ಸಾಂಬಾರು ಮಾಡ್ಬೇಕು ಅಂದ್ಕೊಂಡಿದ್ರೆ ಅದೇ ಪಾತ್ರೆಯಲ್ಲಿ ನೀವು 1 ನಿಮಿಷ ಹುರ್ಕೊಳ್ಬೇಕಾಗುತ್ತೆ. ಸೀಸ್ಕೊಳಕ್ಕೆ ಹೋಗಬೇಡಿ, ಸಾಂಬಾರು ಕಲರೇ ಚೇಂಜ್ ಆಗಿಬಿಡುತ್ತೆ. ಒಂದು 2 ನಿಮಿಷ ಹಿಂಗೆ ಹಾಕಿ ಹಿಂಗೆ ಬಾಡಿಸ್ಕೊಂಡ್ರೆ ಸಾಕು. ಮೆಣಸಿನ್ಕಾಯಿ ನಿಮ್ಮ ಖಾರ, ನೀವು ಮನೇಲಿ ತುಂಬ ಖಾರ ತಿಂತೀರ ಅಂದರೆ ಜಾಸ್ತಿ ಹಾಕ್ಕೊಳ್ಬೋದು, ಅದು ನಿಮ್ಮನೆ ಎಷ್ಟು ಖಾರ ತಿಂತೀರ ಅದ್ರ ಮೇಲೆ. ಇನ್ನು ಮೆಣಸು ಸಹ ಖಾರನೇ ಸ್ವಲ್ಪ ನೋಡಿಕೊಂಡು ಹಾಕ್ಕೊಳ್ಳಿ. ಇನ್ನು ಇದನ್ನು ಹುರ್ಕೊಂಡಿದ್ದಾದಮೇಲೆ ಒಂದು ಜಾರ್ಗೆ ಅದೇ ಮಾಮೂಲಿಯಾಗಿ ಹುರಿದಿಟ್ಕೊಂಡಿದ್ವಲ್ಲ ಬೆಳ್ಳುಳ್ಳಿ, ಆ ಬೆಳ್ಳುಳ್ಳಿ, ಹಾಗೆಯೇ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ, ಹಾಗೆಯೇ ಜೀರಿಗೆ, ಮೆಣಸು, ನೆಕ್ಸ್ಟು ಒಂಚೂರು ಹುಣಸೆಹಣ್ಣಿಂದ ಟೇಸ್ಟ್ ಸಿಗುತ್ತಲ್ವ, ಸಖತ್ತಾಗಿರುತ್ತೆ. ಸೊ ಇಷ್ಟನ್ನ ಹಾಕ್ಕೊಬೇಕು. ಇದ್ರ ಜೊತೆ ನಾನು ಟೊಮೊಟೊ ಬೇಯಕ್ಕೆ ಇಟ್ಟಿದ್ದೀನಲ್ವ, ಅದನ್ನು ಕೂಡ ಸೇರಿಸ್ಕೊಳ್ಬೇಕಾಗುತ್ತೆ. ಅದು ಬೆಂದಮೇಲೆ ಸೇರಿಸ್ಕೊಳ್ಳೋಣ. ಅದ್ರ ಜೊತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇನ್ನು ಉಪ್ಸಾರಿಗೆ ನೀವು ಸ್ವಲ್ಪ ಕಾಯಿನ ಹಾಕ್ಕೊಬೇಕಾಗುತ್ತೆ. ಬೇರೆ ಸಾಂಬಾರುಗಳ ಥರ ಅಲ್ಲ, ಕಾಯಿನ ಜಾಸ್ತಿ ಬಳಸಬಾರ್ದು. ಯಾವುದೇ ಉಪ್ಸಾರಿಗಾದರೂ ಸರಿ, ಹುರುಳಿಕಾಳು ಉಪ್ಸಾರಿಗೆ ಅಂತ ಅಲ್ಲ, ಯಾವುದೇ ಉಪ್ಸಾರಿಗಾದರೂ ನೀವು ಸ್ವಲ್ಪ ಕಾಯಿನ ಬಳಸ್ಕೊಬೇಕಾಗುತ್ತೆ. ಇನ್ನು ನೋಡಿ, ಕಾಳು ಬೆಂದು ವಿಷಲ್ ತೆಗೆದಾಗಿದೆ. ಇವಾಗ ಇದರಲ್ಲಿರೋಂಥ ಟೊಮೊಟೊನ ಸಪ್ರೇಟ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ರುಬ್ಬಬೇಕಾಗುತ್ತೆ. ಸ್ವಲ್ಪ ನೀರು ಹಾಕ್ಕೊಳ್ಳಿ, ಯಾಕಂದರೆ ಟೊಮೊಟೊ ಸ್ವಲ್ಪ ಇರುತ್ತಲ್ವ, ತೆಳ್ಳಗಾಗ್ಬಿಡುತ್ತೆ. ಇಷ್ಟು ನೀರು ಹಾಕಿ ರುಬ್ಬಿದ ಮೇಲೆ ಒಂದು ಬೌಲಷ್ಟು ಹುರುಳಿಕಾಳು ಬೇಯಿಸಿಟ್ಟಿರ್ತೀವಲ್ವ, ಆ ಹುರುಳಿಕಾಳನ್ನ ನೀವು ಈ ಖಾರದೊಳಗಡೆ ಹಾಕ್ಕೊಬೇಕಾಗುತ್ತೆ. ಹಾಕ್ಕೊಂಡು ಸ್ವಲ್ಪ ಆರಿದ ಮೇಲೆ ರುಬ್ಕೊಳ್ಳಿ, ಬಿಸಿರೋದನ್ನೇ ರುಬ್ಬಕ್ಕೆ ಹೋಗಬೇಡಿ. ಆಮೇಲೆ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಸಣ್ಣದಾಗಿ ನೀವು ರುಬ್ಕೊಳ್ತು ಅಂತ ಹೇಳಿದ್ರೆ ಸಾಂಬಾರಿಗೆ ಖಾರ ರೆಡಿಯಾಗೇ ಹೋಗುತ್ತೆ. ಆಮೇಲೆ ಕಾಳು ಬೇಯಿಸಿದ್ದು ನೀರಿರುತ್ತೆ ಅಲ್ವಾ, ಅದನ್ನು ಕೂಡ ವೇಸ್ಟ್ ಮಾಡಿಬಿಡಿ. ಏನು ಮಾಡಬೇಕು ಅಂತ ಹೇಳ್ತೀನಿ ನೆಕ್ಸ್ಟು. ಅದು ಮತ್ತು ಈ ಕಾಳನ್ನ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಸಾಂಬಾರು ಒಗ್ಗರಣೆಗೆ ಅಂತ ಹೇಳ್ಬಿಟ್ಟು ಕರಿಬೇವಿನ ಸೊಪ್ಪು, ಸಾಸಿವೆ, ಒಂದು ಜಜ್ಜಿಟ್ಟಿರೋ ಬೆಳ್ಳುಳ್ಳಿನ ಸೇರಿಸ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಮಾಮೂಲಿಯಾಗಿ ಒಗ್ಗರಣೆನ ಮಾಡ್ಕೊಳ್ಳೋಂಥದ್ದು. ಎಣ್ಣೆ ಕಾದ್ಮೇಲೆ ಈ ಸಾಸಿವೆ, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿನ ಹಾಕಿ ಒಗ್ಗರಣೆ ಮಾಡಿ 1 ಸೌಟಷ್ಟು ಖಾರನ ರುಬ್ಬಿಟ್ಟಿರೋದನ್ನು ಹಾಕಿ ಬಾಡಿಸ್ಕೊಂಡು ಆಮೇಲೆ ಮಸಾಲೆ ಎಲ್ಲನೂ ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ಬೇಕು. ಯಾಕಂದರೆ ನಾವು ಕಾಳು ಬೇಯಿಸೋಕ್ಕೆ ಅಂತೇಳ್ಬಿಟ್ಟು ಉಪ್ಪನ್ನ ಹಾಕಿರ್ತೀವಿ. ಆ ಕಾಳು ಬೇಯಿಸಿದ ನೀರಿರುತ್ತಲ್ವ, ಅದನ್ನು ಕೂಡ ಈ ಸಾಂಬಾರಿಗೆ ನಾವು ಸೇರಿಸ್ಕೊತೀವಿ. ಇದು ಕೂಡ ಅಷ್ಟೇ ತುಂಬ ಟೇಸ್ಟ್ ಕೊಡುತ್ತೆ. ಈ ನೀರನ್ನ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ಅದನ್ನು ಹಾಕಿ ಸಾಂಬಾರ್ಗೆ ಸೇರಿಸ್ಕೊಳ್ಳಿ, ಒಳ್ಳೆ ರುಚಿ ಇರುತ್ತೆ. ಯಾವುದೇ ಸಾಂಬಾರ್ಗಾದ್ರೂ ಅಷ್ಟೇ ಕಾಳು ಬೇಯಿಸಿ ಮಾಡೋ ಅಂಥದ್ದಿದ್ರೆ ಸೇರಿಸ್ಕೊಂಡು ಮಾಡಿಕೊಂಡು ಈ ಸಾಂಬಾರನ್ನ ಆರಾಮಾಗಿ ನೀವು ಬೇಯಕ್ಕೆ ಇಟ್ಬಿಟ್ರೆ ಒಂದು ಅರ್ಧ 1 ಗಂಟೆ ನೀವು ಸಣ್ಣದಾಗಿ ಚೆನ್ನಾಗಿ ಬೇಯಿಸ್ಬೇಕು. ನಾವು ಎಣ್ಣೆ ಬಿಟ್ಟಿರ್ತೀವಲ್ಲ, ಆ ಎಣ್ಣೆ ಎಲ್ಲ ಮೇಲ್ಗಡೆ ಬಿಟ್ಕೊಳ್ಳುತ್ತೆ, ಅಷ್ಟುವರೆಗೂ ಬೇಯಿಸ್ಕೊಳ್ಳಿ. ಇನ್ನು ಕಾಳು ಇತ್ತಲ್ವ, ಆ ಕಾಳನ್ನ ಹುರ್ಕೊಂಡು ಪಲ್ಯ ಮಾಡ್ಕೊಳ್ಳೋಕ್ಕೆ ಅಂತೇಳ್ಬಿಟ್ಟು ಒಂದು ಪಾತ್ರೆಗೆ 1 ಸ್ಪೂನ್ ಎಣ್ಣೆ ಹಾಕಿ ಈರುಳ್ಳಿ, ಒಣಮೆಣ್ಸಿನ್ಕಾಯಿ, ಸಾಸಿವೆ, ಕರಿಬೇವಿನ ಸೊಪ್ಪು ಮಾಮೂಲಿಯಾಗಿ ಒಗ್ಗರಣೆಗೆ ಅಂತ ಹಾಕ್ತೀವಲ್ವ,
ಅಷ್ಟನ್ನು ಸೇರಿಸ್ಕೊಂಡು ಮಾಮೂಲಿಯಾಗಿ ಒಗ್ಗರಣೆ ಮಾಡ್ಕೊಳ್ಳೋ ಅಂಥದ್ದು. ಇದಕ್ಕೂ ಕೂಡ ನಾವು ಕಾಯಿನ ಬಳಸ್ತೀವಿ. ಈರುಳ್ಳಿ ಹಾಕ್ಕೊಂಡು ನೀವು ಉಪ್ಪು ಕಾಳು ಬೇಯಿಸೋಕೆ ಉಪ್ಪು ಹಾಕಿರ್ತೀರಲ್ವ, ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಯಾಕಂತಂದರೆ ಸಾಂಬಾರಿಗೂ ಅಷ್ಟೇ ಸ್ವಲ್ಪನೇ ಹಾಕ್ಕೊಂಡಿರಿ. ಸಾಂಬಾರು ಒಂದು 2 ಟೈಮ್ ಬೇಯ್ತಾ ಸ್ವಲ್ಪ ಉಪ್ಪು ಆಗುತ್ತೆ. ಸೊ ನೀವು ಇವಾಗ ಕಮ್ಮಿ ಹಾಕ್ಕೊಂಡ್ರೆ ಆಮೇಲೆ ಸರಿ ಹೋಗುತ್ತೆ. ಇವಾಗಲೇ ನೀವು ಸ್ವಲ್ಪ ಜಾಸ್ತಿ ಉಪ್ಪು ಮಾಡ್ಕೊಂಬಿಟ್ರೆ ಆಮೇಲೆ ತಿನ್ನೋಕ್ಕಾಗಲ್ಲ, ಉಪ್ಪು ಆಗಿಬಿಡುತ್ತೆ. ಇನ್ನು ಈರುಳ್ಳಿ ಉಪ್ಪು ಹಾಕ್ಕೊಂಡು ಬಾಡಿಸ್ಕೊಂಡು ಸಪ್ರೇಟ್ ಮಾಡ್ಕೊಂಡಿರ್ತೀರಲ್ವ ಬೀನ್ಸು ಮತ್ತು ಕಾಳು, ಅದನ್ನು ಹಾಕ್ಕೊಂಡು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ವಾಟರ್ ಅಂಶ ಏನೂ ಇರಬಾರ್ದು. ಹಂಗೂ ಸ್ವಲ್ಪ ಇತ್ತು ಅಂದರೆ ನೀರೆಲ್ಲ ಬಾಡೋಗಬೇಕು, ಅಷ್ಟುವರೆಗೂ ನೀವು ಚೆನ್ನಾಗಿ ಹುರ್ಕೊಬೇಕು, ಆವಾಗಲೇ ಟೇಸ್ಟ್ ಬರೋದು. ಇನ್ನು ಅದಾದಮೇಲೆ ಒಂದು ಬೌಲಷ್ಟು ತುರಿದಿಟ್ಕೊಂಡಿರೋ ಕಾಯಿನ ಸಹ ಸೇರಿಸ್ಕೊಂಡ್ರೆ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಾಯಿನ ಸೇರಿಸ್ಕೊಂಡ್ರೆ ಪಲ್ಯ ರೆಡಿನೇ ಆಗೋಗುತ್ತೆ. ಇದು ಉಪ್ಸಾರು ಮತ್ತು ಮೊಳಕೆಕಾಳು ಸಾಂಬಾರು ಮತ್ತು ಪಲ್ಯ. ಇದು ಕಾಂಬಿನೇಷನ್ ಯಾರು ಇಷ್ಟಪಡಲ್ಲ ಅನ್ನೋರೇ ಇಲ್ಲ. ನಮ್ಮ ಸೈಡಂತೂ ಸಖತ್ ಫೇಮಸ್ಸು. ನೀವು ಯಾವ ರೀತಿ ಮಾಡ್ತೀರಾ ಅಂತ ಹೇಳ್ಬಿಟ್ಟು ನನಗೂ ಕೂಡ ಕಾಮೆಂಟ್ ಮಾಡಿ. ಇನ್ನೂ ಒಂಥರ ಬೇರೆ ಗುಡ್ಗಾರ ಸಪ್ರಸ ಮಾಡಿ ಮಾಡ್ತಾರೆ, ನಾವು ಆ ಥರ ಮಾಡಲ್ಲ, ನಾವು ಈ ಥರ ಮಾಡ್ತೀವಿ. ನಿಮಗೂ ಈ ರೆಸಿಪಿ ಆಗಿದೆ ಅನ್ಕೋತೀನಿ. ಇದೇ ಥರ ನಮ್ಮ ಸೈಡ್ ಯಾವ್ದಾದ್ರು ರೆಸಿಪಿ ಬೇಕಂತ ಹೇಳಿದ್ರೆ ಕಾಮೆಂಟ್ ಮಾಡಿ. ಸೊ ನನ್ನ ಚಾನಲ್ನ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನು ಸಾರು ಬೆಂದು ರೆಡಿ ಆಯಿತು, ಇವಾಗ ಊಟ ಮಾಡೋದಷ್ಟೇ ಬಾಕಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.